ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವಿನಯ್. ಇವತ್ತು ಏನಪ್ಪ ಅಂತಂದರೆ, ಇವತ್ತು ನಾವೆಲ್ಲ ಬೆಟ್ಟಕ್ಕೆ ಹೋಗ್ತಾಯಿದ್ದೋ, ನಾವು ನಮ್ಮ ಫ್ರೆಂಡ್ಸು ಆಮೇಲೆ ನಮ್ಮ ಬ್ರದರ್ಸು, ನಮ್ಮ ಊರಲ್ಲಿರೋರೆಲ್ಲ. ಅದಕ್ಕೇ ಫುಲ್ಲು ಇವತ್ತು ರೆಡಿ ಆಗಿಬಿಟ್ಟು ಇವಾಗ ನಾನು ಮತ್ತೀಗ ವಿಕಾಸ್ ಅಂತ ನಮ್ಮ ಹುಡುಗ ಇಬ್ಬರು ಹೊರಡ್ತಾಯಿದ್ದೀವಿ. ಹುಡುಗರೆಲ್ಲ ಇಲ್ಲಿ ಟೆಂಪಲ್ ಹತ್ರ ಬರ್ತೀನಿ ಅಂತಂದಿದ್ರು, ಅದಕ್ಕೇ ಎಲ್ಲ ಹೊರಡ್ತಾಯಿದ್ದೀವಿ ನಾವಿಬ್ಬರು. ಅವರು ಇಲ್ಲಿ ಬರ್ತೀನಿ ಅಂತಂದಿದ್ರು. ಇವಾಗ ನಾನು ಹೋಗ್ತಾಯಿದ್ದೀನಿ, ನಾನು ಇವನು. ಈಗ ನೆಕ್ಸ್ಟು ಇವಾಗ ಹುಡುಗರೆಲ್ಲ ಬರ್ತಾರೆ. ಕೊನೆಗೂ ಹುಡುಗರೆಲ್ಲ ಬಂತಂದರು. ಅದಕ್ಕೆ ಇವಂಗೆ ಹೇಳಿದೆ, ಬಾ ಕ್ಯಾಮ್ರಾ ಪೂಜೆ ಮಾಡ್ಸೋಣ ಗೋಪ್ರೋನ ಅಂತ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವನು ಸರಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋದ. ಸೊ ಅದಕ್ಕೇ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಯ್ತಾ ಇದ್ದೀನಿ ಒಳಗಡೆ. ಇವನು ನೋಡಿದ್ರೆ ಫೋನಲ್ಲಿ ಯಾರ ಜೊತೆ ಮಾತಾಡ್ತವನೆ, ಇರಲಿ ಅಂದ್ಬಿಟ್ಟು ಮುಂದೆ ಹೋಗಿ ಮಂಗಳಾರತಿ ತಗೊಂಡು ನಿಂತ್ಕೊಳ್ಳೋಣ ಅಂದ್ಕೊಂಡು ಹೋದೆ. ಅಲ್ಲಿ ಪುರೋಹಿತರೇನೋ ಪೂಜೆ ಮಾಡ್ತಾಯಿದ್ರು, ಅದಕ್ಕೇ ಕೈ ಮುಗ್ಕೊಂಡು ನಿಂತಿದ್ದೆ ಸುಮ್ಮನೆ. ಅದಾದಮೇಲೆ ಪೂಜೆ ಎಲ್ಲ ಆಯಿತು. ಒಳಗಡೆ ಡ್ರೈವರ್ಗೆ ಒಂದು ವೀಡಿಯೋ ನೋಡೋಣ ಅಂದ್ಬಿಟ್ಟು ಡ್ರೈವರ್ನ ವೀಡಿಯೋ ಮಾಡಿದೆ. ಅವ್ರು ನೋಡಿದ್ರೆ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಆಮೇಲೆಲ್ಲ ಒಳಗಡೆ ಕೂತ್ಕೊಂಡು ಒಳ್ಳೊಳ್ಳೆ ದೇವ್ರ ಸಾಂಗ್ಗಳನ್ನ ಹಾಕೊಂಡು, ಮಾದೇಶ್ವರನ ಸಾಂಗ್ಗಳನ್ನ ಎಲ್ಲ ಫುಲ್ಲು ರಿಚ್ ಪರ್ಸನ್ಸ್ ಥರ ಎಲ್ಲ ಕೂತ್ಕೊಂಡು ಹುಡುಗರೆಲ್ಲ ಫುಲ್ಲು ಮುಂದೆ ಅಲ್ಲಿ ಸ್ಟಾಪ್ ಕೊಡ್ತಾರೆ ಇನ್ನೆಷ್ಟು ಅಂತ. ಫಸ್ಟ್ ಟೈಮು ಕ್ಯೂರಿಯಾಸಿಟಿ ಜಾಸ್ತಿ. ಇವ್ರು ನೋಡಿದ್ರೆ ಬಗ್ ನೋಡ್ತಾರೆ, ಇವ್ನು ನೋಡಿದ್ರೆ ನಗ್ತವನೆ, ಅವ್ನು ನೋಡಿದ್ರೆ ಕಳೆದೋಗ್ಬಿಟ್ಟವನೆ, ಕೋಮಾ ಪರ್ಸನ್ ಅವನು. ನಾನು ನೋಡಿದ್ರೆ ಕಳೆದೋಗೇ ಹೋಗ್ಬಿಟ್ಟಿದ್ದೀನಿ, ನಾನು ಕಾಣಿಸ್ತಾನೆ ಇಲ್ಲ. ನಾನು ಫಸ್ಟ್ ಟೈಮ್ ಜರ್ನಿ ಹೆಂಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟೈತೆ. ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಟೆಂಪಲ್ ಇತ್ತು, ಅಲ್ಲಿ ಸ್ಟಾಪ್ ಮಾಡಿದ್ರು. ನಾವೆಲ್ಲ ಅಲ್ಲೇ ಇದ್ದು ಒಂದು ವೀಡಿಯೋ ಶಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಆಗಲಿಲ್ಲ. ಇವಾಗ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲೆಲ್ಲ ಮುಗೀತು. 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದು. ಹೀಗೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಕೈಲಂಚ ಹತ್ರ ಎಲ್ಲರಿಗೂ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ರು. ನಾವು ಒಂದು 5 ಇಸ್ಕೊಂಡು ಹುಡುಗರಿಗೆಲ್ಲ. ನಮ್ಮ ಹುಡುಗ ಇನ್ನೆರಡು ಇಸ್ಕೊ ಅಂತ ಇದ್ದ. ಮುಂದೆ ಕೊಡ್ತಾರೆ ಬಾ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಹೇಳ್ದೆ, ಅದಕ್ಕೆ ಬರೀ 4 ಒಂದು 5 ತಂದು ಅಷ್ಟರಲ್ಲಿ ಅವರು ಡ್ರೈವರ್ಗೂ ಕೊಡಬೇಕು ಅಂತ ಅಂದ್ಬಿಟ್ಟು ಡ್ರೈವರ್ಗೂ ನಿಂತ್ಕೊಂಡಿದ್ರು. ಡ್ರೈವರ್ ಆದಮೇಲೆ ಏಳುಗಳ್ಳಿ ಬಂದೇ ಬಿಡ್ತು. ಮಾತಾಡ್ತಾ ನಾನು ಫುಲ್ಲು ಸ್ಟಡಿ ಆಗಿಬಿಟ್ಟು ಬ್ಯಾಗ್ನ ಡಿಕ್ಕಿಗೆ ಹಾಕಿದ್ನಲ್ಲ, ಖುಷಿಲಿ ಮುಂದಕ್ಕೆ ಇಳ್ಕೊಂಡು ಹೊಂಟೋದೆ. ನನ್ನ ಹಿಂದೆ ಹುಡುಗ ಬರ್ತಾಯಿದ್ದ, ಅವ್ನು ತಳ್ತಾ ಬಿದ್ದವನು. ಅವನಿಗೆ ನನಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ. ಇರಲಿ ಅಂದ್ಬಿಟ್ಟು ಮುಂದೆ ಹೋದೆ. ಜಾಗ ಅವ್ನು ನೋಡ್ರಿ ಕ್ಯಾಮ್ರಾನ ಹೆಂಗೆ ನೋಡ್ತಾನೆ ಅವನೇ. ನಾನು ಬರ್ತೀನಿ ಅಂತ ಕ್ಯೂರಿಯಾಸಿಟಿ, ಅವ್ರಿಗೂ ಖುಷಿ, ಅವ್ನಿಗೆ ಮುಂಡೋದಕ್ಕೆ ಐ ಕೆಳಗೆ ಇಳಿಯುವ ಅಂದ್ಬಿಟ್ಟು ಇಳಿದೆ. ಜಾಸ್ತಿ ಜನ ಇದ್ದರು, ಇರಲಿ ಇಳಿದ್ಮೇಲೆ ಮುಂದೆ ಹೋಗಿ ನೋಡಿದ್ರೆ ಹಿಂದೆ ಬಾರೋ, ಹಿಂದೆ ಬ್ಯಾಗ್ ಇರೋದು ಅಂತಂದರು. ನಾನು ಗಾಬರಿಲಿ ಎಲ್ಲ ಇದ್ದು ತಿರ್ಗೋಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಎಲ್ಲ ಹುಡುಗರೆಲ್ಲ ಇಲ್ಲೇ ಕುಂತವ್ರೆ. ನನ್ನ ಬ್ಯಾಗ್ ನೋಡಿದ್ರೆ ತೆಗೆದು ಈಚೆಗೆ ಎಸ್ಬಿಟ್ಟು ಹಂಗೆ ನಿಂತವ್ರೆ. ಹಂಗೆ ಮಾತಾಡ್ಕೊಂಡು ಮುಂದಕ್ಕೆ ಹೋದು. ಜನಗಳೆಲ್ಲ ಜಾಸ್ತಿ ಹೋಗ್ತಾಯಿದ್ರು. ನಾನು ಫಸ್ಟ್ ಟೈಮ್ ಬೇರೆ. ನಮ್ಮ ಹುಡುಗರೆಲ್ಲ ಎದುರಿಸ್ತಾ ಬಿದ್ದವ್ರೆ, ಎಲ್ಲೂ ಕೂತ್ಕೊಳ್ಳೋಂಗಿಲ್ಲ, ಏನೂ ಇಲ್ಲ, ಹೋಯ್ತಾನೆ ಇರಬೇಕು ಹಂಗೆ ಸುಮ್ಮನೆ ಹಿಂಗೆ. ನಾನು ಫುಲ್ಲು ಸೈಕು. ಇವನು ನೋಡಿದ್ರೆ ಫುಲ್ಲು ರ್ಯಾಂಡಮ್ ಪ್ಲೇಯರು. ನಾವು ಎಷ್ಟು ಜನ ಫುಲ್ಲು ಹೋಯ್ತಾ ಇದ್ದಿದ್ದು. ಜನಗಳು ಮಾತ್ರ ಜಾಸ್ತಿ ಜನನೇ ಇದ್ದರು. ಒಂಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಇತ್ತು. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋದರೆ ಯಾವುದು ಏನು ಅನಿಸೋದಿಲ್ಲ. ಒಂಥರ ಒಳ್ಳೆ ಫೀಲ್ ಅಂತಲೇ ಅನ್ಬೋದು. ನಾನು ಫಸ್ಟ್ ಟೈಮ್ ಸ್ಟಾರ್ಟಿಂಗು. ಹಂಗೋ ಹಿಂಗೋ ಮಾಡಿ ಕೊನೆಗೂ ಬಂದು, ಇದು ಯಾವುದೋ ಊರ ಹೆಸರು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹೋಗಿರೋದು. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈ ಆರ್ಚ್ ಐತಲ್ಲ, ಇಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ಶ್ರೀ 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 ಶಿವಶರಣೆ ತಾಯಿ ಅಮ್ಮನವರ ಪುಣ್ಯಕ್ಷೇತ್ರ ಅಂತ ಬರ್ತೈತಿ ಇಲ್ಲಿ. ಇಲ್ಲಿ ನೋಡಿದ್ರೆ ಹುಡುಗರೆಲ್ಲ ಗುಡುಗುಡ್ನೆ ಓಡ್ತಾ ಬಿದ್ದವ್ರೆ. ನನ್ನ ಕೈಯಲ್ಲಿ ನಡೆಯೋಕ್ಕೆ ಬೇರೆ ಆಯ್ತಾ ಇಲ್ಲ.
ನಿಧಾನಕ್ಕೆ ನಡೀರಿ ಅಂದರೆ ಅವರು ಕೇಳ್ತಾ ಇಲ್ಲ, ಸುಮ್ಮನೆ ಓಡ್ತಾವ್ರ ತೆಗೆ. ಇನ್ನೇನು ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಅವ್ರ ಹಿಂದೆ ನಾನು ಗುಡು ಗುಡು ಗುಡ್ನೆ ಓಡ್ತಾ ಇದ್ದೀನಿ. ಮುಂದೆ ಎಲ್ಲಿ ಸ್ಟೇ ಆಗೋದು ಅಂತ ಕೇಳಿದ್ರೆ ಅವರು, ಬಾ ನಿನ್ಗೆ ಯಾಕೆ ಬೇಕು, ನಾನು ಸ್ಟೇ ಮಾಡಿಸ್ತೀನಿ, ನಡೆಸಿ ನಡೆಸಿ ಬಾ ಬಾ ಅಂತ ಕರಿತವ್ರೆ. ಏನಾರ ಮಾಡ್ಕೊಳ್ರಿ ಆಯಿತು ಅಂದ್ಬಿಟ್ಟು ಹಿಂದೆಯಿಂದ ಹೋಯ್ತಾ ಇದ್ದೀನಿ ನನ್ನ ಪಾಡಿಗೆ ನಾನು. ನಾವು ನೋಡಿದ್ರೆ ಒಳ್ಳೆ ಸತ್ಯಣ ಬಂದಂಗೆ ಗೊತ್ತಾವನೆ. ಹಾಂ ಹಾಂ, ಓಹೋ ಓಹ್, ಏನಪ್ಪ ಒಳ್ಳೆ ಹುಲಿ ಹೋದಂಗೆ ಹೋಯ್ತವನೆ. ಹೌದು, ಹುಲಿ ಅವನು. ನನಗೆ ಬೇರೆ ಬ್ಯಾಗ್ ಭಾರ ಆಗ್ಬಿಟ್ಟೈತೆ, ಜಾಸ್ತಿ ಲಗೇಜ್ ಎತ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಿಲ್ಲದೇನೆ. ಆಯ್ತಾ ಅಲ್ಲ ನನ್ನ ಕೈಲಿ ಬೇರೆ. ಇವರು ಪಾಪ ಅವ್ರಿಗೆ ಕಾಸು ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೊಡಲೇ ಇಲ್ಲ, ಹಂಗೆ ಅಂದ್ಬಿಟ್ರು. ಈ ಥರ ಎಲ್ಲ ಮಾಡಬಾರ್ದು ಅಂತ ನಾನು ಒಂದಷ್ಟು ಬುದ್ಧಿವಾದ ಹೇಳಿ ಮುಂದೆ ಹೊರಟು ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೆಲ್ಲೋ ನಮ್ಮೂರವರು ಕುಂತಿದ್ರು. ಓ ಅಂತ ಕಿರ್ತಾ ಬಿದ್ದಿದ್ರು. ಅಲೋ ಆಯ್ ಎದ್ಬಿಟ್ಟು ಮಾತಾಡ್ಸ್ಕೊಂಡು ಹಂಗೆ ಇವರು ಪ್ರತಾಪ್ ಅವ್ರು ಬೇರೆ ನಮ್ಮ ಜೊತೆನೇ ಬರ್ತೀನಿ ಅಂದ್ಬಿಟ್ಟು ಓಡ್ ಬರ್ತಾಯಿದ್ರು ಪ್ಯಾಂಟ್ನ ಮೇಕ್ ಕೇಳ್ಕೊಂಡು. ಬನ್ನಿ ಆಯಿತು ನಿಮ್ಮನ್ನು ಕರ್ಕೋಗೋಣ ಅಂತ ನೋಡಿದ್ರೆ ತರಕಾರಿ ಅವರೆಲ್ಲ ಅಲ್ಲೇ ಕುಂತಿದ್ರು. ತರಕಾರಿ ಅಂತ ಯಾರು ಕೇಳಕ್ಕೆ ಹೋಗ್ಬಿಡಿ, ತರಕಾರಿ ಅಂದರೆ ನಮ್ಮೂರು. ಅವರೆಲ್ಲ ಕೂತಿದ್ರು, ಹಂಗೆ ನಾವು ಮುಂದೆ ಪಾಸ್ ಆದೋ. ಅವರೆಲ್ಲ ಲೇಟಾಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ರು. ಯಾವಾಗಾರ ಬರ್ರಿ ಅಂದ್ಬಿಟ್ಟು ಹೋಯ್ತಾ ಇದ್ದೋ ನಮ್ಮ ಪಾಡಿಗೆ ನಾವು. ನನಗೊಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ, ನಾನು ಕ್ಯಾಮ್ರಾ ಹಿಡ್ಕೊಂಡು ಗೋಪ್ರೋ ಹಿಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋದರೆ ಒಂದು ಸ್ವಲ್ಪ ಮೂಮೆಂಟ್ ಇತ್ತು ನನಗೂ. ಆರಾಮಾಗಿ ಹೋಗ್ಬೋದು ಏನಿಲ್ಲ ಅಂತ ನನಗೂ ಒಂದು ಸ್ವಲ್ಪ ಮೂಮೆಂಟ್ ಇತ್ತು. ಆಮೇಲೆ ಗೊತ್ತಾಯಿತು ನನಗೂ, ಕ್ಯಾಮ್ರಾ ಯಾಕಾರೆ ಎತ್ಕೊಂಡು ಹೋದ್ನಪ್ಪ ಅಂತ. ಹಂಗೆ ಮುಂದೆ ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ಅಡುಗೆ ಮಾಡಿಸಿ ಎಲ್ಲರಿಗೂ ಊಟ ಹಾಕ್ತಾಯಿದ್ರು. ಅದಕ್ಕೆ ನನಗೂ ಹೆವಿ ಹೊಟ್ಟೆ ಹಸಿತಾಯಿತ್ತು. ಬನ್ನಿ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ಊಟ ಒಳ್ಳೆ ಮಸ್ತಾಗಿ ಮಾಡಿಬಿಟ್ಟಿದ್ರಂತೂ ನನಗಂತೂ ಹೆವಿ ಖುಷಿ. ಬೇಗ ಊಟ ಮಾಡಿಬಿಟ್ಟು ಮುಂದಕ್ಕೆ ನಡೆಯೋಕ್ಕೆ ಈಸಿ ಆಗಲಿ ಅಂತ ನಡಿಬೇಕು. ಲೈನ್ ನೋಡ್ರಿ ಹೆಂಗದೆ ಲೈನ್. ಇವ್ರು ನೋಡಿದ್ರೆ ಗುರಾಯಿಸ್ಕೊಂಡು ಕ್ಯಾಮ್ರಾನೇ ಗುರಾಯಿಸ್ಕೊಂಡು ಹೋಗ್ತಾರೆ ಅಲ್ಲಿ. ಸೇಮ್ ಒಳ್ಳೆ ಶಿವರಾಜ್ ಕುಮಾರ್ ನೋಡ್ದಂಗೆ ಆಗೋಯ್ತು ಒಂದು ಕ್ಷಣ ನನಗೆ. ಸೇಮ್ ಶಿವರಾಜ್ ಕುಮಾರ್ ನಗನೇ ಅವ್ರದ್ದು. ನಡಿಯೋಕ್ಕೆ ಬೇರೆ ಐತೆ ಇಲ್ಲ, ಕಾಲು ಬೇರೆ ಜಾರ್ತೈತೆ, ದೇವ್ರು ಬೇರೆ ಕಿತ್ಕೊಂಡು ಬರ್ತಾ ಇದ್ದೈತೆ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಇವ್ರು ಒಂದೇ ಸಮನೆ ನಡೆಸ್ತಾ ಬಿದ್ದವ್ರೆ. ಅವನು ನೋಡಿದ್ರೆ ಅಡ್ಡದಾರಿ ಇಟ್ಕೊಂಡು ಅಡ್ಡಡ್ಡನೆ ಬರ್ತಾನೆ ಅವನು. ಒಂಚೂರು ಬಿಗ್ಗೆಗೆ ಸಕ್ಕತ್ತಾಗಿ ಏನಾದ್ರು ಅಡುಗೆ ಮಾಡಿದರೆ ತಿನ್ಕೊಂಡು ನಡಿಬೇಕು ಇವಾಗ. ಬರೀ ನಡಿಬೇಕನ್ನೋದು ಒಂದೇ ನನ್ನ ಮೈನಸ್ ಪಾಯಿಂಟು. ಅದು ಒಂದ್ಸರಿನೂ ಬಂದಿಲ್ಲ ಅಂತ ಅಷ್ಟೇನೆ ನಾನು ಈ ಥರ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲ ಅಂದಿರ ನಾನು ನಾರ್ಮಲಾಗಿ ಬಸ್ಸಲ್ಲೇ ಬಂದು ಹೋಗಿರುವೆ. ಈ ಮಾದೇಶ್ವರಂ ಬೆಟ್ಟಕ್ಕೆ ಬರ್ತಾ ಇರೋದೇ ನಾನು ಮೊದಲನೇ ಸರಿ. ಒಂದು ಸರಿನೂ ಬಂದೇ ಇಲ್ಲ, ಬಸ್ಸಲ್ಲಾದ್ರೂ ನಡ್ಕೊಂಡಾದ್ರೂ ಒಂದು ಸರಿನೂ ಬಂದಿಲ್ಲ. ಇದೇ ಫಸ್ಟು ಟೈಮ್ ನಾನು ಬಂದಿದ್ದು. ನೋಡೋಣ ಅಂದ್ಬಿಟ್ಟು ಬಂದರೆ ಇಲ್ಲಿ ನೋಡಿದ್ರೆ ಬರೀ ನಡೆಸಿನೇ ಸಾಯಿಸ್ತವ್ರು ನಮ್ಮನ್ನ ಇವರು. ಸ್ವಲ್ಪ ಕೂಲಾಗಿ ಹೋಗ್ಬೇಕು ಹೋದರೆ, ಇವ್ರು ನೋಡಿದ್ರೆ ಬಾ ಬಾ ಅಂತ ಕರ್ಕೊಂಡು ಹೋಯ್ತಾನೆ ಇರ್ತಾರೆ. ಊಟ ಎಲ್ಲ ಚೆನ್ನಾಗೇ ಮಾಡಿದರು. ಮುದ್ದೆ, ಆಮೇಲೆ ಅವರೆಕಾಳು ಸಾರು, ಆಮೇಲೆ ಪಾಯಸ ಎಲ್ಲ ಮಾಡಿದರು, ಚೆನ್ನಾಗೇ ಇತ್ತು. ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಎಲ್ಲ ಮಾಡ್ಕೊಂಡು ಕೈ ಕಾಲು ತೊಳ್ಕೊಂಡು ಮುಂದೆ ನಡೆಯೋಣ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ನನಗಂತೂ ಹೊಟ್ಟೆ ಭಾರ ಆಗ್ಬಿಟ್ಟೈತೆ ಚೆನ್ನಾಗಿ ತಿಂದ್ಬಿಟ್ಟು. ನಡೆಯೋಕ್ಕಾಗುತ್ತೋ ಇಲ್ವೋ ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಆಮೇಲೆ ಟಾರ್ಪಲ್ ಬೇರೆ ಇರಲಿಲ್ಲ, ಟಾರ್ಪಲ್ ಬೇರೆ ತಗೋಬೇಕಾಯ್ತು. ಇಲ್ಲಿ ನೋಡೋಣ ಇಲ್ಲಿ ತಗೊಳ್ಳೋಣ ಅಂತಂದರೆ ಅವ್ರು ಬೇಡ ಮುಂದೆ ತಗೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತಾನೆ ಅವರೇ. ನಮ್ಮ ಮನೆಯಲ್ಲೇ ಇದ್ದೋ ಟಾರ್ಪಲ್ಗಳು ನನ್ನ ಮನೆಯಿಂದ ಎತ್ಕೊಂಡೇ ಬರಲಿಲ್ಲ. ಅಲ್ಲೇ ಎಲ್ಲಾರು ತಗೊಂಡ್ರಾಯ್ತದೆ. ಈಗಲೇ ಲಗೇಜ್ ಜಾಸ್ತಿ ಆಗ್ಬಿಟ್ಟಿದ್ದು, ಬೆಡ್ಶೀಟು ರಗ್ಗು ಅವು ಇವು ಬೇಜಾನ್ ತಂದುಬಿಟ್ಟಿದ್ದೆ ನಾನಂತೂ. ಅದಕ್ಕೇ ಮುಂದೆ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೋ. ಎಲ್ಲಿ ಮುಂದೆ ಎಲ್ಲಿ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಎಲ್ಲ ಫಸ್ಟ್ ಟೈಮ್ ಬಂದಿರೋದು ಅವರೇ, ಎಲ್ಲ ಕರ್ಕೊಂಡು ಹೋಗ್ತಾರೆ, ಎಲ್ಲ ತಗೊಂತಾರೆ. ಇಲ್ಲಿ ನೋಡ್ರಿ ಬಾಯಿಗೆ ಬಟ್ಟೆ ಹಾಕೊಂಡು ನಡೀತಾ ಬಿದ್ದವನೇ.
ಇಲ್ಲಿ ಯಾವುದೋ ಏಳುಗಡೆ ಹತ್ರ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದ್ಬಿಟ್ಟಿದ್ದು. ಹಂಗೆ ಇತ್ತಾಗ ಬಂದಿರಲಿಲ್ಲ ಟಾರ್ಪಲ್ನ ಅಂದ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಟಾರ್ಪಲೆಲ್ಲ ಪರ್ಚೇಸ್ ಮಾಡೋಕ್ಕೆ ನಿಂತ್ಕೊಂಡು ₹100 ಹೇಳಿದ್ರು ಟಾರ್ಪಲ್ಲು. ಇವ್ರು ಆಫ್ ರೇಟ್ ಚೀಪ್ ರೇಟು ಅಂದ್ಬಿಟ್ಟು ₹50 ಕೇಳಿದ್ರು, ಅವ್ರು ಆಗಲ್ಲ ಅಂದಿದ್ದಕ್ಕೆ ₹100 ಕೊಟ್ಬಿಟ್ಟು ತಗೊಂಡ್ರು. ಕೆರೆಯ ಮೇಲೆ ನೆರಳಿದೆ ಹಂಗೆ ಹೋಯ್ತಾ ಹೋಯ್ತಾ ಇಲ್ಲೇನಪ್ಪ ಬೆಂಕಿ ಅಂತ ನೋಡಿದ್ರೆ ಎಲ್ಲ ಈ ಬಿಸಿಲುಗೆನೇ ಅಲ್ಲೆಲ್ಲ ಬೆಂಕಿ ಹತ್ಕೊಂಡಿರೋದು ಅಂತ ಒಂದಷ್ಟು ಜನ ಹೇಳಿದ್ರು. ಹಂಗೆ ಇಲ್ಲೇ ಮುಂದೆ ಹೋಗ್ತಾ ಹೋಗ್ತಾ ಏನು ಲೈನಕ್ಕೂ ಜನಗಳೇ, ಬರೀ ಜನಗಳೇ ತುಂಬಿಬಿಟ್ಟವ್ರೆ. ಈಗ ನಡೆದು ನನಗಂತೂ ಹೆವಿ ಟಯರ್ಡ್ ಆಗೋಯ್ತು. ನನ್ನ ಲಗೇಜ್ ಬೇರೆ ಭಾರ, ಅದ್ರಲ್ಲಿ ನೀರು 4 ಬಾಟ್ಲು 5 ಬಾಟ್ಲು ನೀರುಗಳೆಲ್ಲ ಎತ್ಕೊಂಡು ಅಲ್ಲೆಲ್ಲ ಟಯರ್ಡ್ ಆದರೆ ಕುಡಿಯೋಕ್ಕೆ ಅಂತ ಬೇಕಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಎತ್ಕೊಂಡು ಫುಲ್ಲು ಭಾರನ ಒಳ್ಳೆ ಕತ್ತೆ ಎತ್ತಂಗೆ ಎತ್ಕೊಂಡು ಹೋಗ್ತಾನೆ ಇದ್ದು ಸುಮ್ಮನೆ. ಇಲ್ಲಿ ನೋಡಿದ್ರೆ ಜನಗಳು ಜಾಸ್ತಿ ಜನನೇ ಇದ್ದರು. ಇವರೇನೋ ಕಳೆದೋಗಿತ್ತು ಅಂತ ಅಂದ್ಬಿಟ್ಟು ಏನೋ ಹುಡುಕ್ತಾ ಇದ್ರು. ಹುಡುಕ್ಲಿ ಅಂದ್ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ದೆವು. ಹೆವಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗಂತೂ ನಡೆದು. ಎಲ್ಲಾರ ಕುತ್ಕೊಳ್ಳೋಣ ಅಂತಂದ್ರೂ ಇವರು ಅಲ್ಲೆಲ್ಲಾರ ಫ್ರೀ ಇರುತ್ತೆ ಅಲ್ಲಿ ಕುತ್ಕೊಳ್ಳೋಣ ನಡಿ ಅಂದ್ಬಿಟ್ಟು ಕರ್ಕೊಂಡು ಹಂಗೆ ಸುಮ್ಮನೆ ಹೋಗ್ತಾನೆ ಇದ್ದು. ಹಿಂದೆ ನೋಡ್ಬೋದು, ಹಿಂದೆನೂ ಜನ ಜಾಸ್ತಿ. ಇವನು ಟಿಕೆಟ್ ನೋಡಿದ್ರೆ ಬಾಯಿ ಅಂದ್ಕೊಂಡು ಸುಮ್ಮನೆ ನನಗೆ ಶೀಟ್ ಹಾಕೊಂಡು ತಲೆಗೆ ಬರ್ತಾನೆ ಅವನು. ಏನೂ ಮಾಡೋಕ್ಕಾಗಲ್ಲ. ಚಿಕ್ಕ ಐಟ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ತಲೆನೋ ಕೆಲಸ ಆಗ್ಬಿಟ್ಟೈತೆ ನನಗಂತೂ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಜಾಸ್ತಿ ಬರೀ ಕಲ್ಲು ಮುಳ್ಳುಗಳು. ಚಪ್ಪಲಿ ಇಲ್ದೇ ಹೋಗೋರು ಹೆಂಗೆ ಹೋಗ್ತಾರೋ ಪಾಪ. ನಿಜವಾಗ್ಲೂ ದೇವರು ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಅನ್ನೋ ನಂಬಿಕೆ ಎಲ್ಲರೂ ಈ ಥರ ಕರ್ಕೊಂಡು ಹೋಗ್ತಾ ಇವ್ರನ್ನೆಲ್ಲ. ನನಗಂತೂ ಇಲ್ಲಿ ನಡೆಯೋಕ್ಕೆ ಸಿಕ್ಕಾಪಟ್ಟೆ ರಿಸ್ಕ್ ಆಗೋಯ್ತು ನನಗಂತೂ. ಕಾಲು ಬೇರೆ ಹೆವಿ ಬೆವರಿ ಜಾರ್ತಾ ಬಿದ್ದಿತ್ತು. ನಮ್ಮ ಹುಡುಗ ಹಿಂದೆ ಬರ್ತಿದ್ದಲ್ಲ, ಅವ್ನ ಕೈ ಹಿಡ್ಕೊಂಡು ಹೆಂಗೋ ಮಾಡಿ ಬಂದ್ಬಿಟ್ಟು ಕಾವೇರಿ ಹೊಳೆ ಹತ್ರ. ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ಸೈಕಾಗೈತೆ ಮಾತ್ರ ಲೊಕೇಶನ್ನು. ನಾವು ಸ್ಟೇ ಆಗಿದ್ದ ಜಾಗನೂ ಅಷ್ಟೇ ಸಖತ್ತಾಗಿತ್ತು. ಫಸ್ಟ್ ಟೈಮ್ ನಾನು ಕಾವೇರಿ ಹೊಳೆ ನೋಡ್ತಾ ಇರೋದು. ಖರಾಬಾಗಿತ್ತು ಮಾತ್ರ. ಇಲ್ಲೊಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮುಂದೆ ಬಂದು ವೀಡಿಯೋಗಳ್ತು ಹೋಗೋದು. ಇವನು ಇಲ್ಲೇ ನಿಂತ್ಕೊಂಡು ಸುಸ್ಸು ಮಾಡ್ತಾಯಿಲ್ಲ. ಇವನ ಪಾಡಿಗೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಈ ಕಡೆ ಸೈಡಿಂದ ಮುಂದೆ ಹೋಗಿ ಲೊಕೇಶನ್ನ ಸ್ಕ್ವೇರ್ ಮಾಡ್ಕೊತಾ ಇದ್ದೆ. ಫುಲ್ಲು ಒಳ್ಳೆ ವಾತಾವರಣ ಅಂತಲೇ ಹೇಳ್ಬೋದು. ನೈಟ್ ಹೊತ್ತಲ್ಲೆಲ್ಲ ಮೊಸಳೆಗಳು ಈಚೆ ಬಿಡ್ತವೆ ಅಂತ ಅಲೌನ್ಸ್ ಕೂಡ ಮಾಡ್ತಾಯಿದ್ರು. ಆದ್ರೂ ಬಂದರೆ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಮುಂದೆನೇ ಮಲ್ಕೊಂಡ ನಾವು. ಅಂದರೆ ನಾನು ನಿಜವಾಗ್ಲೂ ಈ ಲೊಕೇಶನ್ ನೋಡಂತೂ ತುಂಬಾ ಇಷ್ಟ ಆಗೈತೆ ನನಗಂತೂ. ಸಖತ್ ಫೀಲ್ ಮಾತ್ರ ನನಗೆ. ನೈಟ್ ಹೊತ್ತು ಒಳ್ಳೆ ತಣ್ಣಗೂ ಆಗುತ್ತೆ, ಬೆಚ್ಚಗೂ ಆಗುತ್ತೆ, ಮಲ್ಕೊಂಡಂಗಿರುತ್ತೆ. ಒಳ್ಳೆ ಫೀಲ್ ಅಂತಲೇ ಹೇಳ್ಬೋದು. ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಗೋಯ್ತು ನನಗಿಲ್ಲಿ. ಮುಂದೆ ಏನಾಗುತ್ತೋ ಅನ್ನೋ ಒಂದು ಫೀಲ್ ಇರಲಿಲ್ಲ. ಏನೋ ಮುಂದೆ ಆದರೆ ನೋಡ್ಕೊಂಡ್ಬಿಟ್ಟು ಒಳ್ಳೆ ಪ್ಲೇಸ್ನ ನೋಡ್ಕೊಂಡಿದ್ದೆ. ಅವೆಲ್ಲ ಬರೀ ಬಂಡೆಗಳ ಥರನೇ ಒಳ್ಳೆ ಸಖತ್ತಾಗಿ ಫೀಲ್ ಐತೆ ಇಲ್ಲಿ. ವೀಡಿಯೋಗ್ರಫಿಗೆಲ್ಲ ಇಲ್ಲಿ ಚೆನ್ನಾಗೈತೆ ಫೀಲು. ಎಲ್ಲ ಇಲ್ಲೇ ಸ್ಟೇ ಆಗಿದ್ದು. ಮಳೆ ಮೇಲೆಲ್ಲ ಟಾರ್ಪಲ್ ಹಾಸ್ಕೊಂಡು ಎಲ್ಲ ಕುತ್ಕೊಂಡು ಎಲ್ಲ ಫುಲ್ಲು ಸೆಟ್ಟಿಂಗ್ ಆಗ್ಬಿಟ್ಟವ್ರೆ. ಕಾಲೆಲ್ಲ ನೊಂದು ನಾವು ಹಂಗೇ ಮುಂದೆ ಹೋಗೋಣ ಅಂದ್ಬಿಟ್ಟು ಒಳ್ಳೆ ಮುಂದೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ವಲ್ಲ, ಅದಕ್ಕೋಸ್ಕರ ಮುಂದೆ ಹೋಗೋಣ ಅಂದ್ಬಿಟ್ಟು ಎಲ್ಲ ನಡ್ಕೊಂಡು ಮುಂದೆ ಹೋಗಿ ಅಲ್ಲೆಲ್ಲ ಹಾಲು ಆಮೇಲೆ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಅಲ್ಲೆಲ್ಲ ಟೀ ಕುಡ್ಕೊಂಡು ಮಜ್ಜಿಗೆ ಕುಡಿಯೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾಯಿದ್ದೀವಿ.
ಇಲ್ಲ ಹಂಗೆ ದೇವ್ರ ಗುಟ್ರು ಸಿಕ್ಕಿದ್ರು ಅವರು ಮಾತಾಡಬೇಕು ಅಂತ ಅನ್ಸಿದ್ರು. ಅದಕ್ಕೆ ಸರಿ ಆಯಿತು ಇಲ್ಲೇ ಬನ್ನಿ ಇಲ್ಲೇ ಮಾತಾಡೋಣ ಅಂತ ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ದು. ಹಂಗೆ ದೇವ್ರ ಬಗ್ಗೆ ಎರಡು ಮಾತಾಡ್ತೀನಿ ಅಂತಂದರು. ಸರಿ ಆಯಿತು ಕಡೆ ಇಲ್ಲೇ ಬೇರೆ ಬ್ಯಾಕ್ಗ್ರೌಂಡ್ ಚೆನ್ನಾಗೈತೆ ಅಂದು. ಅದಕ್ಕೆ ಅವರು ಕಾವೇರಿ ಒಳ್ಳೆ ಯಾಕಾದರೆ ಸಡಲ್ ಬರ್ತದೆ ಅಂದರು. ಬೇಡ ಇಲ್ಲೇ ಮಾತಾಡಿ ಅಂದ್ಬಿಟ್ಟು ನಿಲ್ಸ್ಕೊಂಡಿದ್ದೆ. ಅವ್ರನ್ನೂ ಹಂಗೆ ಮಾತಾಡಿಸ್ಕೊಂಡು ಇಲ್ಲೆಲ್ಲೋ ನಮ್ಮ ಇಬ್ಬರು ಹುಡುಗರು ಬೇರೆಯವ್ರ ಜೊತೆ ಹೋಗಿದ್ರು. ಅವ್ರು ನಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಅಂದರು. ಅದಕ್ಕೇ ಸರಿ ಅಂದ್ಬಿಟ್ಟು ನಮ್ಮ ಗ್ರೂಪ್ ಬೇರೆ ಗ್ರೂಪ್ ಆಯಿತು. ಅದಾದಮೇಲೆ ಅವರಿಬ್ಬರು ಸಪ್ರೇಟ್ ಆದರು. ನಾವು 3 ಜನ ಸಪ್ರೇಟಾಗಿ ನಾವು ಬೇರೆ ಗ್ರೂಪಲ್ಲಿ ಬಂದು ಅವ್ರು ಬೇರೆ ಗ್ರೂಪಲ್ಲಿ ಬಂದರು. ಅದಕ್ಕೆ ಅವ್ರು ಇಲ್ಲೇ ಎಲ್ಲೋ ಮಲಗಿರ್ತಾರೆ ಅಂತ ನಮ್ಮ ಹುಡುಗ ಹೇಳ್ದ. ಅದಕ್ಕೇ ಹೋಗಿ ನೋಡ್ಕೊಂಬರೋಣ ಎಲ್ಲಿ ಮಲಗಿರ್ತಾರೆ ಪ್ಲೇಸ್ ನೋಡೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಸಂಧಿ ಒಳಗೆ ಹೋಗಬೇಕು ಅಂತ ಅಂದ. ಸರಿ ಆಯಿತು ನಡಿಯಪ್ಪ ಅಂದ್ಬಿಟ್ಟು ಕರ್ಕೊಂಡು ಹೋದು. ಹಿಂಗೆ ಹೋಯ್ತಾ ಇಲ್ಲೆಲ್ಲ ಇಲ್ಲೂ ಸ್ವಲ್ಪ ಜನ ಹಂಗೆ ಮಲಗಿದ್ರು. ಅಲ್ಲಿ ಮುಂದೆ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಯಾರೋ ಬರೀ ಒಬ್ಬರೇ ಅಜ್ಜಿ ಇದ್ದಿದ್ದಷ್ಟೇ. ಮುಂದೆ ಹೋಗಿ ನೋಡಿದ್ರೆ ಯಾರೂ ಇರಲಿಲ್ಲ. ಈ ಕಡೆ ಸೈಡಲ್ಲಿ ಒಂದು 2-3 ಜನ ಮಲ್ಕೊಂಡಿದ್ರು ಅಷ್ಟೇ. ಇಲ್ಲೊಂದು ಪ್ಲೇಸೂ ಇಲ್ಲ, ಯಾರೂ ಮಲಗಿರಲಿಲ್ಲ ಇಲ್ಲಿ. ಆಮೇಲೆ ಅವ್ನಿಗೆ ಹೇಳಿದ್ರೆ ಇಲ್ಲೆಲ್ಲ ನಾವು ಪಕ್ಕದ ರೋಡಿಗೆ ಬಂದ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ತಿರ್ಗಾ ಬಂದಿದ್ದಾರಲ್ಲೇ ವಾಪಸ್ ಹೋಗ್ಬಿಟ್ಟು ಪಕ್ಕದ ರೋಡಿಗೆ ಕನೆಕ್ಟ್ ಆಗಿ ಪಕ್ಕದ ರೋಡಿಂದ ಹೋಗ್ತಾ ಇದ್ದೇವೆ. ಇಲ್ಲಿ ಅವ್ನ ಫ್ರೆಂಡ್ಸ್ ಇಲ್ಲಿ ಇಬ್ಬರು ನಿಂತಿರೋರು ಅವ್ರ ಫ್ರೆಂಡ್ಸ್ ಅಂದ್ಬಿಟ್ಟು ಅವನು ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋಣ ಅಂತಂದ. ಬೇಡ ಮೊದಲು ಅವ್ರನ್ನ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಮಾತಾಡ್ಸುವ ನಡಿ ಅಂದ್ಬಿಟ್ಟು ಕರ್ಕೊಂಡು ಹಂಗೆ ಹೋದೆ. ಆ ಹುಡುಗಿ ನೋಡಿದ್ರೆ ಹಿಂದೆ ನಾಚ್ಕೊಂಡು ಹೊಂಟೋದ್ರು. ಅವ್ರಿಗೆ ಸಂಕೋಚ. ಅವ್ರ ಮನೇಲಿ ಏನೋ ಇದು ಅಂತ ಏನೋ ಅವ್ರ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದಕ್ಕೆ ಇರಲಿ ಇಟ್ಸ್ ಓಕೆ ಅಂದ್ಬಿಟ್ಟು ನಾವು ಮುಂದೆ ಹೋದೋ. ಇಲ್ಲಿ ನೋಡಿದ್ರೆ ಒಳ್ಳೆ ಪ್ಲೇಸು ಸಕ್ಕತ್ತಾಗೈತೆ. ಇಲ್ಲಿ ಎಲ್ಲ ಮಲಗಿದ್ರು. ಫ್ಯಾನು ಒಂದೊಳ್ಳೆ ವಾತಾವರಣ ಅಂತಲೇ ಹೇಳ್ಬೋದು ಇದು. ಇಲ್ಲೆಲ್ಲ ಸುತ್ತ ಒಳ್ಳೆ ಹಳ್ಳಿ ಥರ ಐತೆ ಸೇಮ್. ಈ ಕಡೆ ಸೈಡೆಲ್ಲ ಈ ಕಡೆ ಎಲ್ಲ ಕೋಳಿ ಆಡು ಎಲ್ಲ ಮಲಗಿದ್ರು. ಒಂದೊಳ್ಳೆ ಚೆನ್ನಾಗಿತ್ತು ಪ್ಲೇಸ್ ಈಗ ಮಲಗಿರೋದು. ಇದು ಇಷ್ಟ ಆಯ್ತು ನನಗೆ. ಅದಾದಮೇಲೆ ನೈಟು ಸಾಯಂಕಾಲ ಆಯ್ತಿದ್ದಂಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಅಣ್ಣಂದರು. ಮಾಮೂಲಿ ನೈಟ್ ಔಟು ಫೈರ್ ಕ್ಯಾಂಪ್ ಇರುತ್ತೆ ಅಂತ ಫುಲ್ಲು ರೆಡಿ ಮಾಡ್ಕೊತ ಇದ್ರು ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು. ಬರೀ ಈರುಳ್ಳಿ ಅಲ್ಲ, ಅದಕ್ಕೆ ಇದೇನೇನೋ ಹಾಕ್ತಿದ್ರು. ಅದಕ್ಕೆ ನಾನು ಫುಲ್ಲು ಫ್ರೀಯಾಗಿ ಕೂತ್ಕೊಂಡಿದ್ದೆ. ಇವ್ರು ನೋಡಿದ್ರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೀನು ತಲೆಕೆಡಿಸ್ಕೋಬೇಡ ನೀನು ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ನೈಟ್ ಆದಮೇಲೆ ಫುಲ್ಲು ಫೈರ್ ಕ್ಯಾಂಪ್ ಹಾಕ್ಕೊಂಡು ಎಲ್ಲ ತಿನ್ಕೊಂಡು ಆರಾಮಾಗಿ ಫುಲ್ಲು ಫ್ರೀಯಾಗಿದ್ದು ಆರಾಮಾಗಿ ಸಕ್ಕತ್ತಾಗಿತ್ತು. ನೈಟ್ ಔಟ್ ಫುಲ್ಲು ಒಳ್ಳೆ ಫೀಲ್ ಅಂತಲೇ ಹೇಳ್ಬೋದು ಅದು. ಫೈರ್ ಕ್ಯಾಂಪು ಆ ಬಿಸಿಗೆ ಆ ಚಳಿಗೆ ಒಂದೊಳ್ಳೆ ಥ್ರಿಲ್ಲು ಇತ್ತು. ಅದಾದಮೇಲೆ ಮೂನ್ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಮೂನ್ದೊಂದು ವೀಡಿಯೋ ಮಾಡ್ಕೊಂಡೆ. ಇನ್ನು ನೆಕ್ಸ್ಟ್ ವೀಡಿಯೋ ಇನ್ನೇನು ಕಮಿಂಗ್ ಸೂನ್ ಬರುತ್ತೆ. ಕಾವೇರಿ ಹೊಳೆ ದಾಟೋದೆಲ್ಲ ಬರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡಿದ್ರೆ ನಾನು ನೆಕ್ಸ್ಟು ಇನ್ನೂ ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಅಲ್ಲಿವರೆಗೂ ಗುಡ್ ಬಾಯ್.